ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕೇಸರಿ ಬಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟು ಒಂದು ಪಾನ್ ಇಟ್ಕೊಂಡು 1 ಗ್ಲಾಸ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೀಡಿಯಮ್ ರವೆ ಬೇಕಾದರೂ ತೊಗೊಬೋದು. ಚಿರೋಟಿ ರವೆ ತೊಗೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ರವೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಂಬ ಕಲರ್ ಚೇಂಜ್ ಆಗೋ ತನಕ ಮಾಡಬಾರ್ದು. ಸ್ವಲ್ಪ ಅದು ರವೆ ತುಪ್ಪದ್ದು ಆರೋಮ ಸ್ಮೆಲ್ ಏನಿದೆ ಅದು ಬರೋ ತನಕ ಫ್ರೈ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ತುಂಬ ಫ್ರೈ ಮಾಡಬಾರ್ದು, ಉಪ್ಪಿಟ್ಟು ಥರ. ನೆಕ್ಸ್ಟು ಅದೇ ಪಾನಿಗೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನೂ ಫ್ರೈ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು 1 ಕಪ್ ರವೆಗೆ 2 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. 2 ಕಪ್ ನೀರು, ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ತೊಗೊತಾ ಇದ್ದೀನಿ. ಹಾಲು ಹಾಕ್ಕೊಂಡು 1 ಕಪ್ ಆಗೋಷ್ಟು ಸಕ್ಕರೆ ಮತ್ತು ಫುಡ್ ಕಲರ್ ಕೇಸರಿ ಬಾತದ್ದು ಕೇಸರಿ ಕಲರ್ ಏನಿದೆ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬಂದಮೇಲೆ ಫ್ರೈ ಮಾಡ್ಕೊಂಡಿರೋ ರವೆನ ಹಾಕ್ಕೋಬೇಕು. ಇವಾಗ ಫುಲ್ಲು ಲೋ ಫ್ಲೇಮ್ಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪನೇ ರವೆ ಹಾಕ್ಕೊಂಡು ಈಗ ತಿರುಗ್ತಾ ಬನ್ನಿ. ಒಂದು ಗಂಟು ಆಗಬಾರ್ದು, ಒಟ್ಟಿಗೆ ಹಾಕ್ಬಿಟ್ರೆ ಗಂಟು ಆಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಸಿಮ್ಮೇಲೆ ತಿರುಗ್ತಾ ಬರಬೇಕು. ರವೆ ಒಂದು 5 ಮಿನಿಟ್ಸು ಸಿಮ್ಮೇಲೆ ಕುಕ್ ಆಗಬೇಕು. ಹಾಗೆ ಸ್ವಲ್ಪ ಕುಕ್ ಮಾಡ್ತಾ ಸ್ವಲ್ಪನೇ ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ತುಪ್ಪ ಎಲ್ಲ ಹೀರ್ಕೊಳ್ತಾ ಬರುತ್ತೆ ರವೆ. ನೋಡಿ, ಈ ಥರ ತಳ ಬಿಟ್ಟರೆ ಆಯಿತು ಅಂತ. ಮತ್ತೆ ನಾನು 1 to 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಬರ್ತೇನೆ. ಮತ್ತು ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಮ್ಮೇಲೆ ಮಾಡಬೇಕಿತ್ತು, ಹೈ ಫ್ಲೇಮಲ್ಲಿ ಮಾಡಬಾರ್ದು. ನೋಡಿ, ಈ ಥರ ಮಾಡಿಕೊಂಡ್ರೆ ಇವಾಗ ರವೆ ಈ ಥರ ತಳ ಬಿಡ್ತು ಅಂದರೆ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿಯನ್ನು ಲಾಸ್ಟಲ್ಲಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಕೇಸರಿ ಬಾತ್ ರೆಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.